ಎಂಸಿಡಿಸಿಸಿಯ 13 ನಿರ್ದೇಶಕರ ಸ್ಥಾನಕ್ಕೆ ಇವತ್ತು ಎಲೆಕ್ಷನ್ ನಡೀತಾ ಇದೆ. ಜಿಟಿ ದೇವೇಗೌಡ ವರ್ಸಸ್ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಎಲೆಕ್ಷನ್ ನಡೀತಾ ಇರುವಂತದ್ದು, ಅಂದ್ರೆ ಅವರ ಟೀಮ್ ಇಂದ ಎಂಸಿಡಿಸಿಸಿಯ 13 ನಿರ್ದೇಶಕರ ಸ್ಥಾನಕ್ಕೆ ಎಲೆಕ್ಷನ್ ನಡೀತಾ ಇದೆ. ಜಿಟಿ ದೇವೇಗೌಡ ವರ್ಸಸ್ ಸಿಎಂ ಸಿದ್ದರಾಮಯ್ಯ. ಸಹಕಾರ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸಿರುವ ಜಿಟಿಡಿ ಎಲೆಕ್ಷನ್ನಲ್ಲಿ ಪುತ್ರ ಹರೀಶ್ ಗೌಡರನ್ನ ಕಣಕ್ಕೆ ಇಳಿಸಿದ್ದಾರೆ. ಜಿಟಿ ದೇವೇಗೌಡ ವಿರುದ್ಧ ತೊಡೆ ತಟ್ಟಿರೋ ಕೈ ಶಾಸಕರು ಅನಿಲ್ ಚಿಕ್ಕಮಾದು, ಪುಟ್ಟರಂಗಶೆಟ್ಟಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಕಣದಲ್ಲಿರುವ ಕೈ ಶಾಸಕ ಗಣೇಶ್ ಪ್ರಸಾದ್. ಎಂಸಿಡಿಸಿಸಿಯ 13 ನಿರ್ದೇಶಕರ ಸ್ಥಾನಕ್ಕೆ ಎಲೆಕ್ಷನ್ ನಡೀತಾ ಇದೆ. ಜಿಟಿ ದೇವೇಗೌಡ ವರ್ಸಸ್ ಸಿಎಂ ಸಿದ್ದರಾಮಯ್ಯ. ಸಹಕಾರ ಕ್ಷೇತ್ರದಲ್ಲಿ ಹಿಡಿತವನ್ನ ಸಾಧಿಸಿದ್ದಾರೆ. ಈಗಾಗಲೇ ಜಿಟಿ ದೇವೇಗೌಡರು ಎಲೆಕ್ಷನ್ನಲ್ಲಿ ಅವರ ಪುತ್ರ ಏನಿದ್ದಾರೆ ಹರೀಶ್ ಗೌಡ ಅವರನ್ನ ಕಣಕ್ಕೆ ಇಳಿಸಿದ್ದಾರೆ. ಇನ್ನು ಜಿಟಿ ದೇವೇಗೌಡರ ವಿರುದ್ಧ ಕೈ ಶಾಸಕರು ಕೂಡ ತೊಡೆ ತಟ್ಟಿ ನಿಂತಿದ್ದಾರೆ. ಅನಿಲ್ ಚಿಕ್ಕಮಾದು, ಪುಟ್ಟರಂಗಶೆಟ್ಟಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಕಣದಲ್ಲಿರುವಂತಹ ಕೈ ಶಾಸಕ ಗಣೇಶ್ ಪ್ರಸಾದ್. ಇನ್ನು ಕಾಂಗ್ರೆಸ್ನಿಂದಲೂ ಕೂಡ ಇದೀಗ ಗಣೇಶ್ ಪ್ರಸಾದ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದು ಒಂಥರ ಪ್ರತಿಷ್ಠೆಯ ಎಲೆಕ್ಷನ್ ಅಂತಾನೆ ಹೇಳಬಹುದು. ಸಿಎಂ ಸಿದ್ದರಾಮಯ್ಯ ಹಾಗೂ ಜಿಟಿ ದೇವೇಗೌಡರ ನಡುವೆ ಇಬ್ರು ಕೂಡ ಈ ಎಲೆಕ್ಷನ್ನಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ನಮ್ಮ ಕಡೆಯವರೇ ಗೆಲ್ತಾರೆ ಅನ್ನೋ ಭರವಸೆಯಲ್ಲಿದ್ದಾರೆ ಇಬ್ಬರು ನಾಯಕರು ಕೂಡ. ಒಬ್ಬರು ಜೆಡಿಎಸ್ ನಾಯಕರು, ಇನ್ನೊಬ್ರು ಕಾಂಗ್ರೆಸ್ ನಾಯಕರು. ಇಬ್ರು ಕೂಡ ಇದೀಗ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ.